ಭವ್ಯ ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇದೆ. ಯಾವ ರೀತಿಯಾಗಿ ಜನ ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ ಅನ್ನೋದನ್ನು ತಾವು ನೋಡ್ಬೋದು. ಬೆಳಗಾವಿಯ ಹಿಂಡಲ್ಗ ಗಣಪತಿ ಮಂದಿರದಿಂದ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ಜನ ಈಗ ಮುಂದುಗಡೆ ಸಹಸ್ರ ಸಂಖ್ಯೆಯಲ್ಲಿ ಜನ ಮುಂದುಗಡೆ ಬರ್ತಾನೆ ಇದ್ದಾರೆ. ಮೆರವಣಿಗೆ ಇನ್ನೂ ಹಿಂದಿದೆ. ಅದಾರಲ್ಲ ಈಗ MLA ಅವರು. ಕಾಂಗ್ರೆಸ್ ಮೆರವಣಿಗೆಯಲ್ಲಿ ಪ್ರಥಮ ಬಾರಿಗೆ ಭಗವಾ ಧ್ವಜಗಳು ರಾರಾಜಿಸ್ತಾ ಇದ್ದಾವೆ. ಜೊತೆಗೆ ಜೈ ಭೀಮ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ವಿವಿಧ ಸಂಘಟನೆಗಳ ಒಂದು ಧ್ವಜಗಳು ಕೂಡ ಈ ಮೆರವಣಿಗೆಯಲ್ಲಿ ಕಾಣಿಸ್ತಾ ಇದ್ದಾವೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಯಾವ ರೀತಿಯಾಗಿ ಜನ ಬರ್ತಾ ಇದ್ದಾರೆ ನೋಡಿ ತಾವು. ಹಿಡಿದು ಚೆನ್ನಮ್ಮ ವೃತ್ತದವರೆಗೆ ಅಲ್ಲಲ್ಲಿ ಜನ ನೆರಳಲ್ಲಿ ನಿಂತುಕೊಂಡು ಕಾಯ್ತಾ ಇದ್ದಾರೆ. ಮೆರವಣಿಗೆ ಈಗ ಬರುತ್ತೋ ಆಗ ಬರುತ್ತೋ ಅಂತ. ಈಗ ಮೆರವಣಿಗೆ CP8 ಗ್ರೌಂಡ್ ಹತ್ರ ಬಂದು ತಲುಪಿದೆ. ಬಿಗಿಯಾದ ಪೊಲೀಸ್ ಬಂದೋಬಸ್ತಿ ಕೂಡ ಇದೆ. ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ನಾಮಪತ್ರ ಸಲ್ಲಿಸುವಂತಹ ಮೆರವಣಿಗೆಯ ದೃಶ್ಯಗಳು. ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈಗ ಈ ಸಹಸ್ರ ಸಂಖ್ಯೆ ಕಾರ್ಯಕರ್ತರ ಈ ದಂಡು ಈಗ ಚೆನ್ನಮ್ಮ ಸರ್ಕಲ್ನಲ್ಲಿ ಸಮಾವೇಶಗೊಳ್ತದೆ. ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಯೂ ಕೂಡ ಜನ ಕಾಯ್ತಾ ಇದ್ದಾರೆ. ಯಾವ ರೀತಿಯಾಗಿ ಜನ ಸೇರಿದ್ದಾರೆ. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಈಗ ಬೆಳಗಾವಿಯ ಗಣಪತಿ ಮಂದಿರದಿಂದ ಮೆರವಣಿಗೆಯನ್ನು ಆರಂಭಿಸಿದ್ದಾರೆ. ಮೆರವಣಿಗೆ ಭವ್ಯವಾದಂತಹ ಮೆರವಣಿಗೆ ದೃಶ್ಯಗಳು ತಾವು ನೋಡ್ಬೋದು. इकडे येऊन येणार कोण, तुमच्याशिवाय आहे कोण. चला ಈಗ ನೋಡಿ
ಇದು ಕಾಂಗ್ರೆಸ್ ಪಕ್ಷದ ಮೆರವಣಿಗೆ. ಕಾಂಗ್ರೆಸ್ ಪಕ್ಷದ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು ಈಗ ಬೆಳಗಾವಿಯ ಹಿಂಡಲ್ಗ ಗಣಪತಿ ಮಂದಿರದಿಂದ ಮೆರವಣಿಗೆಯನ್ನು, ಶಕ್ತಿ ಪ್ರದರ್ಶನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ತಂಡೋಪತಂಡವಾಗಿ ಜನ ಭಾಗವಹಿಸ್ತಾ ಇದ್ದಾರೆ. ಹಿಂಡಲ್ಗ ಗಣಪತಿ ಮಂದಿರದಿಂದ ಹಿಡಿದು ಚೆನ್ನಮ್ಮ ವೃತ್ತದವರೆಗೆ ಜನಸಾಗರವೇ ಆ ಕಾಂಗ್ರೆಸ್ ಕಾರ್ಯಕರ್ತರ, ಆ ಕಾಂಗ್ರೆಸ್ ಬಾವುಟಗಳೇ ಕಾಣಿಸ್ತಾ ಇದ್ದಾವೆ. ನೋಡಿ, ಅದಷ್ಟು ಸಂಖ್ಯೆಯಲ್ಲಿ ಈಗ ತಾವು ನೋಡ್ತಾ ಇರೋ ದೃಶ್ಯಗಳು ಇವು. ಬೆಳಗಾವಿಯ CP-ಎಡ್ ಮೈದಾನದ ಎದುರುಗಡೆ ಇರುವಂತಹ ದೃಶ್ಯಗಳು. ಜನ ಈ ರೀತಿಯ ಒಂದು ದಂಡು ಹೋಗ್ತಾನಿದೆ. ಇದರ 2 ಪಟ್ಟರಷ್ಟು ಜನ ಈಗ ಚೆನ್ನಮ್ಮ ವೃತ್ತದಲ್ಲಿ ಈಗಾಗಲೇ ಈ ಮೆರವಣಿಗೆಯ ದಾರಿಯನ್ನು ಕೂಡ ಕಾಯ್ತಾ ಇದ್ದಾರೆ. ಇನ್ನೂ ಜನ ಇಲ್ಲಿಂದ ಹೋಗ್ತಾ ಇದ್ದಾರೆ. ಮೆರವಣಿಗೆ ಇನ್ನೂ ಸಾಗ್ತಾನೇ ಇದೆ. ಜನ ಇನ್ನೂ ಬರ್ತಾನೆ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಶಕ್ತಿ ಪ್ರದರ್ಶನವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ನಿಜವಾಗಲೂ ಕೂಡ ಒಂದು 2020 ಮ್ಯಾಚ್ ಯಾವ ರೀತಿಯಾಗಿ ಇರುತ್ತೆ ಆ ರೀತಿ ಈ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ನಡೀತಾ ಇದೆ. ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಹುಶಃ ಈ ಮೊದಲು ನಾವು MP ಇಲೆಕ್ಷನನ್ನು ನೋಡಿದ್ದೀವಿ. ಅದು ಒಂದು ರೀತಿ ಟೆಸ್ಟ್ ಮ್ಯಾಚ್ ಇದ್ದಂಗೆ ಇರ್ತಿತ್ತು. ಈ ಸಲ ನೋಡಿದರೆ 2020 ಮ್ಯಾಚ್ ಇದ್ದಂಗೆ MP ಇಲೆಕ್ಷನ್ ನಡೀತಾ ಇದೆ. ಭಾಳ ಅದರಲ್ಲೂ ಕೂಡ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ ಭಾಳ ಬಿರುಸಿನ ಒಂದು ತುರುಸಿನ ಸ್ಪರ್ಧೆ BJP ಮತ್ತು ಕಾಂಗ್ರೆಸ್ ನಡುವೆ ಏರ್ಪಟ್ಟಿದೆ. ಹೀಗಾಗಿ ಈ ಎರಡೂ ಪಕ್ಷಗಳು ಗೆಲುವಿಗಾಗಿ ತಮ್ಮ ಎಲ್ಲ ತಂತ್ರ ಮಂತ್ರಗಳನ್ನು ಜಪಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿದೆ. ಸಚಿವೆ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವುದಕ್ಕೋಸ್ಕರವೇ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿದ್ದಾರೆ. ನೋಡಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ದೃಶ್ಯಾವಳಿಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಇದು ಬೆಳಗಾವಿಯ CP-ಎಡ್ ಗ್ರೌಂಡ್ ಎದುರುಗಡೆ ಇರುವಂತಹ ರಸ್ತೆ ಮೇಲೆ ಕಾಂಗ್ರೆಸ್ ಮೆರವಣಿಗೆ, ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಅಂತಲೇ ಹೇಳ್ಬೋದು. ತಮಗೆ ನಾನು ಹೇಳ್ತಾ ಇದ್ದೆ, ಈ ಮೊದಲು MP ಇಲೆಕ್ಷನ್ ಅಂದರೆ ಅದು ಒಂದು ರೀತಿ ಟೆಸ್ಟ್ ಮ್ಯಾಚ್ ಇದ್ದಂಗೆ ಇರ್ತಿತ್ತು. ಆದರೆ ಈ ಬಾರಿ ಇಲೆಕ್ಷನು 2020 IPL 2020 ಮ್ಯಾಚ್ ಥರ ಈ ಇಲೆಕ್ಷನ್ ನಡೀತಾ ಇದೆ. ಈ ಮೊದಲು ಸುನಿಲ್ ಗವಾಸ್ಕರ್ ಬ್ಯಾಟಿಂಗ್ ಮಾಡ್ತಾರಲ್ಲ ಆ ರೀತಿ ಇರ್ತಿತ್ತು ಇದು MP ಇಲೆಕ್ಷನು. ಇವತ್ತಿನ ಇಲೆಕ್ಷನ್ ನೋಡಿದರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಬೌಂಡ್ರಿ ಸಿಕ್ಸರ್ ಹೊಡಿತಾ ಇದ್ದಾರೆ. ಆ ರೀತಿಯಾಗಿ ಕಾಂಗ್ರೆಸ್ ಮತ್ತು BJP ಎರಡೂ ಕಡೆ ಒಂದು ಈ ಚುನಾವಣೆಯ ರಂಗು ಏರ್ತಾನೆ ಇದೆ. ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಇವತ್ತು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ದೊಡ್ಡ ಮೆರವಣಿಗೆ, ದೊಡ್ಡ ಜನ ಸೇರಿದ್ದಾರೆ. ಆದರೂ ಕೂಡ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. 17ಕ್ಕೆ BJP ಅಭ್ಯರ್ಥಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸ್ತಾರೆ. ಹೀಗಾಗಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಮೆರವಣಿಗೆ ನಡೀತಾ ಇದೆ. ಬೆಳಗಾವಿಯ ಹಿಂಡಲ್ಗ ಗಣಪತಿ ಮಂದಿರದಿಂದ ಈ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ನೋಡಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ. ಈ ಎಲ್ಲ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. DK ಶಿವಕುಮಾರ್ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ನೆಚ್ಚಿನ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಆತ್ಮೀಯ ಶಾಸಕ
ಭವ್ಯ ಮೆರವಣಿಗೆಯಲ್ಲಿ ಲಕ್ಷ್ಮಣ್ ಸವದಿ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಶಾಸಕರಾಗಿರುವಂತ ಅದೇ ರೀತಿಯಾಗಿ ತೆಗಿರಪ್ಪ ಕ್ಯಾಮ್ರಾ ಮುಂದಿನ ಫ್ಲಾಗ್ ಔಟ್ ತೆಗಿರೋಣ ತೆಗಿರೋಣ ಸರ್ವ್ ಫ್ಲಾಗ್ ಔಟ್ ನಡಿರಲ್ಲ ಸ್ವಲ್ಪ ಲಗು ಲಗು ನೋಡಿ ಸ್ವಲ್ಪ ಕ್ಯಾಮ್ರಾದವ್ರು ಲಗು ಹೋಗ್ರಪ್ಪ ಬಿಸಿಲು ಐತಿ ಜನರಿಗೆಲ್ಲ ತ್ರಾಸ ಆಗ್ತಾ ಇದೆ. ಎಲ್ಲ ಕಾರ್ಯಕರ್ತರು ಬೇರೆ ಬೇರೆ ರ್ಯಾಲಿಯಲ್ಲಿ ಸಾಗಬೇಕು. ನೀವು ಎಲೆಕ್ಟಿಂಗ್ ಹೆಂಗ್ರಿ ಎಲೆಕ್ಟಿಂಗ್ ಹೆಂಗ್ ಮಾಡೋರು ಅದ್ಭುತವಾಗಿರ್ತಕ್ಕಂಥ ರ್ಯಾಲಿ ಸಾಗ್ತಾ ಇದೆ. ಜೋರಾದ ಜಯಘೋಷದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಗುಣವನ್ನ ಹೆಬ್ಬಾಳ್ಕರ್ ಅವರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯುವಕರ ಶಕ್ತಿಗೆ ವಿಠಲ್ ನಡ್ರಪ್ಪ ಎಲ್ಲರೂ ನಡ್ರಿ 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 ಏಕಮ್ಮ ಚಲ 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 ಅದ ನಡಿ ಇದನ್ನ ನಡಿ ಮುಂದೆ ಬೇರೆ ಬೇರೆ ಎಲ್ಲ ತಾಲೂಕಿನಿಂದ ಅಲ್ಲ ಯುವಕರು ನೀವು ಹಂಗೆ ನಿಂತ್ರೆ ಹೆಂಗ್ ನಡ್ರಲ್ಲ ಎಲ್ಲ ತಾಯಂದಿರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಬೃಹತ್ ಮೆರವಣಿಗೆ ಸಾಗ್ತಾ ಇದೆ. ಅತಿಯಾದ ಬಿಸಿಲು ಆದರೂ ಕೂಡ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಅದ್ಭುತವಾಗಿರ್ತಕ್ಕಂಥ ರ್ಯಾಲಿಯನ್ನು ನೋಡಿ ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ಸೆಕ್ಟರ್ ಅವರಿಗೆ ನಡೆದ ಈಗಾಗಲೇ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಅತ್ಯಂತ ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ಯಾವತ್ತೂ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ರ್ಯಾಲಿಯಲ್ಲಿ ಅತ್ಯದ್ಭುತವಾಗಿ ಸಾಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಗ್ಯಾರಂಟಿಗಳು ಕೂಡ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ.
ಬಿಜೆಪಿ ಪಕ್ಷದ ನ್ಯಾಯ ಬಿಡ್ತಕ್ಕಂಥ ಎಲ್ಲ ಫೇಸ್ಬುಕ್ ಅಲ್ಲಿ ಈಗಾಗಲೇ ಬಂದ್ ಆಗಿದೆ ಅನ್ನೋ ಸಂಸ್ಥೆಯನ್ನು ಬಯಸ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ತಾಯಂದಿರು ಕೂಡ ಭರವಸೆಯ ಬೆಳಕು ಬೆಳಗಾವಿ ಜಿಲ್ಲೆಯ ಯುವ ನೇತಾರರಾಗಿರ್ತಕ್ಕಂಥ ಗುಣಾಲನ್ನ ಹೆಬ್ಬಾಳ್ಕರವರನ್ನ ಅತಿ ಅದ್ಭುತವಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಬೆಂಬಲಿಸಲಿಕ್ಕೆ ಆಗಮಿಸಿದ್ದೇವೆ. ಅವರಿಗೆ ಈಗೆಲ್ಲ ತಾಲೂಕಿನ ಬೇರೆ ಬೇರೆ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಪರವಾಗಿ ತುಂಬುವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. घायल है तेरा जान तू नदी है राह बदल पानी बुलबुला ಬೆಳಗಾವಿ ಜಿಲ್ಲೆಯ ಮನೆಯ ಮಗನಿಗೆ ನಾವೆಲ್ಲರೂ ಕೂಡ ಆಶೀರ್ವದಿಸುವುದರ ಮೂಲಕವಾಗಿ ಈಗಲೂ ಅವರನ್ನು ಕಳಿಸಬೇಕಾಗಿದೆ. ಬೆಳಗಾವಿ ಜಿಲ್ಲೆಯ ಹಲವಾರು ಸಮಸ್ಯೆಗಳನ್ನು ಮನೆಯ ಮಗನು ಅರಿತುಕೊಂಡು ಅವುಗಳನ್ನು ಕೇಳಿಯಲ್ಲಿ ಪ್ರಶ್ನೆಗಳನ್ನು ಕೇಳಿಕೆ ಇದು ಒಂದು ಸುಧಾರಾವಕಾಶ. 15 ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಕ್ಷೇತ್ರದ ಹಲವಾರು ಸಮಸ್ಯೆಗಳು ಕೇವಲ ಮನೆಯ ಮಗನಿಗೆ ಮಾತ್ರ ಗೊತ್ತು. ಮನೆಯ ಮಗನನ್ನು ನಾವೆಲ್ಲರೂ ಕೂಡ ಅಭಿವೃದ್ಧಿಗೆ ಬಳಸುವುದರ ಮೂಲಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಬಂದಿದ್ದೇವೆ. ಹಿಡಿಲ್ಲ. लक्ष्मीताई पालकरांच्या लक्ष्मीताई पालकरांच्या लक्ष्मीताई पालकरांच्या ಇದು ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು ನಾಮಪತ್ರ ಸಲ್ಲಿಸುವಂತಹ ಮೆರವಣಿಗೆ ರೋಡ್ ಶೋ ಕಾರ್ಯಕ್ರಮ ಇದು. ಬೆಳಗಾವಿಯ ಹಿಂಡಲ್ಗ ಗಣಪತಿಯಿಂದ ಶುರುವಾಗಿ ಈಗ ಚೆನ್ನಮ್ಮ ವೃತ್ತದಲ್ಲಿ ಸಮಾವೇಶಗೊಳ್ತದೆ. ಯಾವ ರೀತಿಯಾಗಿ ಜನ ಸೇರಿದ್ದಾರೆ ನೋಡಿ.
ಬೆಳಗಾವಿ ಸುದ್ದಿ .com ವೀಕ್ಷಕರಿಗೆ ನಮಸ್ಕಾರ. ತಾವು ನೋಡ್ತಾ ಇರೋದು ಬೆಳಗಾವಿ ಸುದ್ದಿ .com. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಬೆಳಗಾವಿಯ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರ ನಾಮಪತ್ರ ಸಲ್ಲಿಸುವಂತಹ ಮೆರವಣಿಗೆ. ಈ ಮೆರವಣಿಗೆ ಬೆಳಗಾವಿಯ ಹಿಂಡಲ್ಗ ಗಣಪತಿ ಮಂದಿರದಿಂದ ಸ್ಟಾರ್ಟ್ ಆಗಿದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಡೀ ಎಲ್ಲ ಮೆರವಣಿಗೆ ದೃಶ್ಯವನ್ನು ತಾವು ನೋಡಿದ್ದೀರಿ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲೂ ಕೂಡ ಜನ ಕಾಯ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ಈ ಮೆರವಣಿಗೆ ಇದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಪಡೆಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಮೆರವಣಿಗೆ ಕೂಡ್ತದೆ. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದ ಮೆರವಣಿಗೆಯಲ್ಲಿ ಭಗವಾ ಧ್ವಜಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಬೆಳಗಾವಿಯ ಹಿಂಡಲ್ಗ ಗಣಪತಿಯಿಂದ ಈ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈಗ ಮೆರವಣಿಗೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಆಗಮಿಸ್ತದೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಮೆರವಣಿಗೆ ಸಾಗ್ತಾ ಇದೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈಗ ಚೆನ್ನಮ್ಮ ವೃತ್ತದಲ್ಲಿಯೂ ಕೂಡ ಒಂದು ಕಾರ್ಯಕರ್ತರ ಒಂದು ದೊಡ್ಡ ಗುಂಪು ಕೂಡ ಈ ಮೆರವಣಿಗೆ ಬರೋದನ್ನು ಕಾಯ್ತಾ ಇದೆ. ಮೆರವಣಿಗೆಯಲ್ಲಿಯೂ ಕೂಡ ಸಾವಿರಾರು ಜನ ಇದ್ದಾರೆ. ನೋಡಿ, ಚೆನ್ನಮ್ಮ ಸರ್ಕಲ್ನಲ್ಲೂ ಕೂಡ ಜನ ಕಾಯ್ತಾ ಇದ್ದಾರೆ. ಈ ಮೆರವಣಿಗೆ ಚೆನ್ನಮ್ಮ ಸರ್ಕಲ್ಗೆ ಬಂದ ತಕ್ಷಣ ಮತ್ತೆ ನಿಮಗೆ ಇದರ ನೇರ ದೃಶ್ಯಾವಳಿಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೆ ಕಾಯಿರಿ. ನಮಸ್ಕಾರ. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ .com. ಇದು ನಿಮ್ಮ ಸುದ್ದಿ .com. ಮೇಡಮ್ ಆಸೆ ಸರ್ ಆಸೆ